ನನಗೆ ಸ್ವಲ್ಪ ಕೆಮ್ಮಾಗಿರೋದಕ್ಕೇ ಇವಳು ಎಷ್ಟು ಅಸಹ್ಯ ಪಟ್ಕೊಳ್ತಾಳೆ. ನನಗೆ ಹಿಂಗೊಂದು ಸ್ವಲ್ಪ ಕೆಮ್ಮಾಗಿರೋದಕ್ಕೆ ಇಷ್ಟು, ಇನ್ನು ಬೇರೆ ಕಾಯಿಲೆ ಆದರೆ ಇನ್ನೇನಂತೆ. ಹಾಂ, ಬರೀ ಸ್ವಲ್ಪ ಕೆಮ್ಮಾಗಿರೋದಕ್ಕೆ ಇವಳು ಸಹಿಸ್ಕೊಳ್ತಾ ಇಲ್ಲ ನನಗೆ. ಇಂದ ದೂರ ಮಲ್ಕೊಳ್ಳೋದು, ದೂರ ಕೂತ್ಕೊಳ್ಳೋದು, ದೂರ ಊಟ ಮಾಡೋದು, ಜೊತೆಗೆ ಊಟ ಮಾಡ್ತಿದ್ದವಳು ಸ್ವಲ್ಪ ಕೆಮ್ಮಾಗೋದಕ್ಕೆ ಯಾವ ರೀತಿ ಬದಲಾಗಿದ್ದಾಳೆ ಇವಳು. ಏನೇ ಅಂದ್ರೂ ಇಷ್ಟೇ ಅನಿಸುತ್ತೆ ಇವ್ರ ಹಣೆ ಬರ. ನಾನು ನಮ್ಮ ರೋಜಾ ನನಗೆ ಇವತ್ತು ಎಂಥ ಸಂದರ್ಭದಲ್ಲೂ ಅವಾಗ ನನಗೆ ಹುಷಾರಿರಲಿಲ್ಲ. ಅವಳು ನನಗೆ ಎಷ್ಟು ಇದು ಮಾಡೋಳು, ನೋಡ್ಕೊಳ್ಳೋಳು. ನನಗೆ ಅವಾಗ ವಾಂತಿ ಭೇದಿ ಆಗ್ಬಿಟ್ಟು ನನಗೆ ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ಈಗಲೂ ಅಸಹ್ಯ ಅನ್ನಿಸ್ತೈತೆ ನನಗೆ. ವಾಂತಿ ಭೇದಿ ಆಗಿ ಒಳಗೆ ವಾಂತಿ ಮಾಡ್ಕೊಂಡಿರೋದೆಲ್ಲ ಕೈಯಲ್ಲೇ ಬಾಚೋಕೊಳ್ಳು ರೋಜಾ. ಅಂಥದ್ರಲ್ಲಿ ಇವಳು ಒಂದು ಸ್ವಲ್ಪ ಕೆಮ್ಮಿದ್ದಕ್ಕೆ ಅವಳು ಲೂಸ್ ಮೋಷನ್ ಎಲ್ಲ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ಲು ರೋಜಾ. ಅವಾಗ ಅವಳು ಎಷ್ಟೇ ಆಗಲಿ ಅವಳು ಬೆಲೆ ಇವಾಗ ಗೊತ್ತಾಗ್ತೈತೆ ನನಗೆ. ಇವಳೊಂದು ಸ್ವಲ್ಪ ಕೆಮ್ಮಿದ್ರೆ ಸಹಿಸ್ಕೊಳ್ತಾ ಇಲ್ವಾ ಅನ್ನಿಸ್ತೈತೆ. ರುದ್ರೇಶ್, ಏನಮ್ಮ, ಏನು ಮಾತಾಡ್ಸೋದಕ್ಕೆ ಬಂದಿದ್ದೀಯ? ನನಗೆ ಕೆಮ್ಮಿದೆ, ಮಾತಾಡಿಸ್ಬೇಡ ನೀನು. ಮಾತಾಡಿಸ್ಲೂಬಾರ್ದು, ಕೆಮ್ಮಿದೆ ಅಂದಮೇಲೆ ಮಾತಾಡಿಸ್ಲೂಬಾರ್ದು. ಕೆಮ್ಮೈತೆ ದೂರ ಮಲ್ಕೋ, ದೂರ ಇರು, ದೂರ ಕೂತ್ಕೋ ಅಂತ ಹೇಳ್ತೀಯಲ್ಲ, ಇವಾಗ ಯಾಕೆ ಬಂದು ಮಾತಾಡಿಸ್ತಾ ಇದೆಯಾ? ಕೆಮ್ಮಿರೋರನ್ನ ಮಾತಾಡಿಸ್ಲೂಬಾರ್ದು ನೀನು. ಅದು ಹಂಗಲ್ಲ, ಇಲ್ಲಿ ನೋಡಿ ಹೇಳ್ದಂಗೆ ಕೇಳಿ. ನಿಮಗೇನಾದ್ರೂ ಒಳಗಡೆ ಕೆಮ್ಮಿ ಏನಾದ್ರೂ ಈಗ ಎಕ್ಸಾಂಪಲ್ ಹೇಳೋದು, ಏನಾದ್ರೂ ಕಾಯಿಲೆ ಇದ್ದರೆ ಅದು ನನಗೆ ಬಂದುಬಿಡುತ್ತೆ. ನನಗೆ ಬಂದೀಗ ನಾನು ಬೇರೆಯೇ ಅವ್ರನ್ನ ಬಿಟ್ಟು ಬಂದಿದ್ದೀನಿ. ಇವಾಗ ಏನಾದರೂ ಕಾಯಿಲೆ ಆಗಿ ಮಲ್ಕೊಂಡ್ರೆ ಯಾರು ತೋರಿಸ್ತಾರೆ? ನಿಮಗೆ ಬೇರೆ ಇವಾಗ ಲಾಸ್ ಆಗ್ತಾ ಇದೆಯಲ್ಲ. ಹೌದು, ನನ್ನ ಕಾಯಿಲೆಯವನು ನಾನು ಮಾತಾಡಿಸ್ಬೇಡ ನೀನು. ಅರ್ಥ ಆಗ್ತಾ ಇಲ್ಲ ನಿಮಗೆ ನಾನು ಏನು ಕೇಳ್ತಾ ಇದ್ದೀನಿ ಅಂತ. ಅಯ್ಯೋ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ನಿಮಗೆ? ಕೆಮ್ಮು ಆಸಿ ಆಗೋವರೆಗೂ ನಾನು ಅದಕ್ಕೇ ನಿಮ್ಮನ್ನ ಇಲ್ಲೇ ಹೊರಗಡೆ ಕೂತ್ಕೊಳ್ಳಿ ಅಂತ ಹೇಳೋದು. ಕೆಮ್ಮಿ ನನಗೆ ಅದು ಅದು ನೀವು ಕೆಮ್ತಾ ಇರ್ತೀರಲ್ಲ, ಅದು ಕೆಮ್ಮಿನಾಗೆ ಅದೆಲ್ಲನ ಬರ್ತಾ ಇರುತ್ತೆ ರೋಗ ಬಂದಿದ್ದೆಲ್ಲ ಅದು ಒಬ್ರಿಂದ ಒಬ್ರಿಗೆ ಹರಡ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಬೇರೆ ಕೂತ್ಕೊಳ್ರಿ, ಬೇರೆನೇ ದೂರ ಇರ್ರಿ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇರೋದು ನಿಮಗೆ. ಅಯ್ಯೋ, ಬೇರೆ ಊಟ ಮಾಡ್ರಿ ಅಂತ ಹೇಳ್ತಾ ಇರೋದು ಅದಕ್ಕೆ. ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಒಳ್ಳೆ ಇದಾಡ್ದಂಗೆ ಆಡ್ತಾ ಇದ್ದೀರಲ್ಲ ನೀವು. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ರಿ. ಇದೆಲ್ಲ ಕಣೆ ಪ್ರೀತಿ ಅಂದರೆ, ಇದಲ್ಲ. ಒಂದು ಕೆಮ್ಮಾಗಿದ ತಕ್ಷಣ ಬಿಟ್ಟು ಹೋಗೋದಲ್ಲ. ಕ್ಯಾನ್ಸರ್ ಆಗಿದ್ರೂ ಒಂದು ಹುಡುಗಿ ತನ್ನ ಗಂಡನಿಗೆ ಎಷ್ಟು ಅವಳು ಆರೈಕೆ ಮಾಡಿದ್ಲು ಗೊತ್ತಾ? ಲವ್ ಮಾಡಿ ಮದುವೆ ಆಗಿ, ಅದು ಪ್ರೀತಿ. ಪ್ರೀತಿ ಅಂತಂದರೆ ಅದು ಈ ಥರ ಅಲ್ಲ. ಕೆಮ್ಮಾಗಿದ ತಕ್ಷಣ ಬೇರೆ ಇರು, ಬೇರೆ ಕೂತ್ಕೋ, ಬೇರೆ ಊಟ ಮಾಡು, ನೀನು ಬೇರೆ ದೂರ ಇರು ಅಂತ ಹೇಳೋ ಅದಲ್ಲ. ಪ್ರೀತಿ ಅಂತಂದರೆ ಎಂಥ ಸಂದರ್ಭದಲ್ಲೂ ಕೈ ಹಿಡಿದು ಇರ್ತಾರಲ್ಲ, ಅದು ಪ್ರೀತಿ. ಆದರೆ ಈ ಥರ ಪ್ರೀತಿ ಅಂತ ಹೇಳ್ಬೇಡ ನೀನು ಯಾವತ್ತೂ. ಅಯ್ಯೋ, ನಾನೇನು ಇವಾಗೇನು ಬಿಟ್ಟೋಗಪ್ಪ ನನ್ನ ಅಂತೇಳಿ ನಾನೇನಾದರೂ ಬಿಟ್ಟೋದ್ನಾ? ನೀವೇನಾದರೂ ಬಿಟ್ಟೋಗಿ ಅಂತ ಹೇಳದ್ನಾ? ಬೇರೆ ಕೂತ್ಕೊಳ್ರಿ, ಬೇರೆ ಊಟ ಮಾಡಿರಿ, ದೂರ ಇರ್ರಿ ಸ್ವಲ್ಪ ಅಂತ ಹೇಳಿದ್ದಷ್ಟೇನೆ. ಅಷ್ಟೇ ಹೇಳಿದ್ದು. ನೀವೇನೇನೋ ತಿಳ್ಕೊಂಡ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಅದು ಯಾಕೆ ಹಂಗೆ ತಿಳ್ಕೊಳ್ತೀರಾ? ಹಂಗೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು. ತಿಳ್ಕೊಬೇಕಣೆ, ತಿಳ್ಕೊಬೇಕು, ಹಂಗೆಲ್ಲ ತಿಳ್ಕೊಂಬ್ಲೇಬೇಕು. ಯಾಕಂತಂದರೆ ನೀನು ಮಾಡಿರೋದು ಇವಾಗ ಹಂಗೆ ತಿಳ್ಕೊಂಡಂಗೆ. ಇವಾಗ ಇನ್ನೇನು ನನ್ನ ಬಿಟ್ಟು ಓದೋಂಗೆ ಮತ್ತೆ. ಗೊತ್ತಾಗ್ತೈತೆ ಈ 3-4 ದಿವಸದಿಂದನೂ ನನಗೆ ಯಾವ ರೀತಿ ನೀನು ಇದು ಮಾಡ್ತಾ ಇದೆಯಾ, ಯಾವ ರೀತಿ ನನಗೆ ನೀನು ಒಂಥರ ಏನೋ ದೊಡ್ಡ ರೋಗ ಬಂದ್ಬಿಟ್ಟೈತಿ ಅನ್ನೋ ಥರ ನೀನು ಹಿಂಗೆ ಬಿಹೇವ್ ಮಾಡ್ತಾ ಇದೆಯಾ ಅಂತ ಗೊತ್ತಾಗ್ತೈತೆ. ಹೇಳಿದ್ರೆ ಕೇಳಲ್ಲ ನೀವು. ಇವಾಗ ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದೀರಾ. ಎಲ್ಲದರಲ್ಲೂ ನೀವು ಇವಾಗ ನಾನು ಏನು ಹೇಳಿದ್ರು ಒಂಥರ ನಿಮ್ಗೇನು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆಯಲ್ಲ, ಅದಕ್ಕೇ ಇವಾಗ ಆ ಸಿಟ್ಟು ನನ್ನ ಮೇಲೆ ತೋರಿಸ್ತಾ ಇದ್ದೀರಾ. ನಾನು ಏನು ಮಾಡಲಿ ಬಿಸ್ನೆಸ್ಸೆಲ್ಲ ಲಾಸ್ ಆಗೋದಕ್ಕೆ? ಇವಾಗ ನನಗೆ ಈ ರೀತಿ ನೀವು ಒಂಥರ ಬೇಜಾರು ಮಾಡ್ಕೊಂಡ್ರೆ ನನ್ನ ಮೇಲೆ ನಾನು ಏನು ಮಾಡೋಣ? ನಾನು ಇಲ್ಲೇ ಇದ್ರು ನಮ್ಮ ಅಕ್ಕರ ಮನೆ ಹತ್ರ, ನಾನು ಎಲ್ಲೂ ಹೋಗಲ್ಲ. ನನಗೆ ಒಂಥರ ಏನೋ ಮನಸ್ಸಲ್ಲಿ ಬೇಜಾರು, ಏನಪ್ಪ ಹಿಂಗಾಯಿತು ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ. ನಿಮಗೆ ಯಾಕೆ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತೈತೆ ಅಂತ ಎಲ್ಲ ಯೋಚನೆ ಮಾಡ್ತೀನಿ. ಹಂಗಂದ್ರೂ ನಿಮ್ಗೇನೋ ಒಂಥರ ಇವಳೇನೋ ಯೋಚನೆ ಮಾಡಲ್ಲ, ಏನೋ ಆರಾಮಾಗಿರ್ತಾಳೆ ಅನ್ನೋ ಥರ ಇದು ಮಾಡ್ತಾ ಇದ್ದೀರಾ ನೀವು. ಎಂಥ ಕಾಯಿಲೆ ಬಂದ್ರೂ ಜೊತೆಗಿರ್ತಾರಲ್ಲ, ಅದು ಪ್ರೀತಿ. ಈ ಥರ ಅಲ್ಲ. ಒಂದು ಕೆಮ್ಮಿಗೋಸ್ಕರ ಒಬ್ಬ ಪ್ರೇಮಿನ ದೂರ ಇಟ್ಟಿದೆಯಲ್ಲ, ಅದು ಪ್ರೀತಿ ಅಲ್ಲ ನಿಜವಾಗ್ಲೂ. ನೀನು ನನಗೆ ಕೊಡೋದು ಅದು ಅಲ್ಲ ಪ್ರೀತಿ. ಈಗ ನಿಜವಾಗ್ಲೂ ಹೇಳ್ಬೇಕಂತಂದರೆ ನೀನು ಇಲ್ಲೋಡು, ನಾನು ಕೆಮ್ಮಿದ ತಕ್ಷಣ ಸಯ್ಯ ಸಿ ಅಂತ ಹೇಳ್ತೀಯ. ಆದರೆ ನಾನು ನನಗೆ ಒಂದು ಸತಿ ವಾಂತಿ ಭೇದಿ ಆಗಿಬಿಟ್ಟು ಲೂಸ್ ಮೋಷನ್ ಆಗಿ ನಿಜವಾಗ್ಲೂ ನಾನು ಹೆಂಗೆ ಸುಸ್ತಾಗಿದ್ದೆ. ಒಳಗೇನೆ ಎಲ್ಲ ನಾನು ಮಾಡಿಕೊಂಡ್ರು ರೋಜ್ ಆವತ್ತು ನಾನು ನೋಡ್ಕೊಂಡಿದ್ದಾಳೆ. ಅವಳು ಸ್ವಲ್ಪನೂ ಅಸಹ್ಯ ಪಟ್ಟಿಲ್ಲ ಗೊತ್ತಾ? ಅಂಥದ್ರಲ್ಲಿ ನಾನು ಇವತ್ತೊಂದು ಸ್ವಲ್ಪ ಕೆಮ್ಮಿದಕ್ಕೆ ನೀನು ಈ ರೀತಿ ಮಾತಾಡ್ತಾ ಇದೆಯಲ್ಲ.
ಈಗ ನಿಮಗೆ ಹಿಂಗೆ ಕೆಮ್ಮು ಬರುತ್ತಲ್ಲ ಅದಕ್ಕೆ ಹೇಳ್ತಾ ಇರೋದು. ನಿನ್ನ ಹೆಂಡ್ತಿ ನೋಡ್ಕೊಂಡ್ಲು ಅಂತ ನನಗೆ ಒಬ್ಬೊಬ್ರು ಒಂದೊಂಥರ ಅಸಹ್ಯಪ್ಪ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ ಒಂಥರ ಅಸಹ್ಯ. ನನಗೇನೋ ಅದೆಲ್ಲ ನೋಡೋದಕ್ಕಾಗೋದಿಲ್ಲ. ನಿನ್ನ ಹೆಂಡ್ತಿ ನೋಡಿದ್ಲಂತ ನಾನು ನೋಡೋದಕ್ಕಾಗೋದಿಲ್ಲ. ಇದ್ರಲ್ಲೇ ಗೊತ್ತಾಗ್ತೈತೆ ತಗ ನಿನ್ನ ಬುದ್ಧಿ ಏನು ಅಂತ ಹೇಳಿ. ನಿನ್ನ ಬುದ್ಧಿ ಏನು ಎತ್ತ ಅಂತ ಇದರಲ್ಲೇ ಗೊತ್ತಾಗ್ತೈತೆ. ನಿಂದೆ ಅಂತ ಅನಿಷ್ಟ ಬುದ್ಧಿ ಅಂತ ಕಚಡ ಬುದ್ಧಿ ಅಂತ ಇಷ್ಟರಲ್ಲೇ ಗೊತ್ತಾಗ್ತೈತೆ ಕಣೇ, ಇಷ್ಟರಲ್ಲೇ ಗೊತ್ತಾಗ್ತೈತೆ. ಹೋಗು ಹಾಳಾದವಳೆ. ಅರ್ಥ ಮಾಡ್ಕೊಳ್ರಿ, ಸಿಟ್ಟಾಗಬೇಡ್ರಿ ನೀವು. ನಿನ್ನೊಳ್ಳೇದಕ್ಕೆ ಹೇಳೋದು. ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ, ಒಳ್ಳೆ ಹಾಸ್ಪಿಟ್ಲಿಗೆ ಹೋಗಿ ಏನು ಟೆಸ್ಟ್ ಮಾಡಿಸ್ರಿ ಏನೂ ಕೇಳೋದಿಲ್ಲ. ಹೇಳಿದ್ರೆ ಈಗ ಹಿಂಗೆ ಸಿಟ್ಟೊಂದು ಆಗ್ತೀರ. ನನಗೂ ಸಿಟ್ಟಾಗೋದಕ್ಕೆ ಬರುತ್ತೆ, ನಿಮ್ಮೊಬ್ಬರಿಗೆ ಎಲ್ಲ ಬರೋದು. ಅಯ್ಯೋ ನಿನ್ನ ಬುದ್ಧಿ ಗೊತ್ತಾಯ್ತಲ್ಲ ಬಿಡ, ಏನಕ್ಕೆ ಮಾತಾಡ್ತೀನಿ ನೀನು ತಿರ್ಗಾ? ನಿನ್ನ ಬುದ್ಧಿ ಗೊತ್ತಾಯ್ತಲ್ಲ ನನಗೆ, ಇಷ್ಟರಾಗೆ ಗೊತ್ತಾಗ್ತೈತೆ. ಬೇರೆ ನಿಂತ್ಕೋ, ಬೇರೆ ಮಲ್ಕೋ, ಬೇರೆ ಇರು ಅಂತ ಹೇಳಿ ಹೇಳ್ದಾಗಲೇ ಗೊತ್ತಾಯ್ತು ನಿನ್ನ ಬುದ್ಧಿ ಏನು ಅಂತ ಹೇಳಿ ನನಗೆ. ಯಾಕೆ ಏನಾಯ್ತು ಶಶಿ? ಅಕ್ಕ ಕೆಮ್ತಾ ಇದ್ದಾರೆ, ಅದಕ್ಕೇನೆ ಬೇರೆ ಕೂತ್ಕೊಳ್ರಿ ಸ್ವಲ್ಪ ದಿನ, ಕೆಮ್ಮು ಆಸೆ ಆಗೋವರೆಗೂ. ನನ್ನ ಮೇಲೆ ಕೆಮ್ಬೇಡ್ರಿ ಅಂತ ಹೇಳಿದ್ದಕ್ಕೆ ನೀನು ಬೇರೆ ಕೂತ್ಕೋ, ಬರೀ ಕೆಮ್ಮಾಗಿರೋದಕ್ಕೇನೆ ನನ್ನ ಬೇರೆ ಇರು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಜಗಳ ಮಾಡ್ತಾವ್ರೆ, ಸಿಟ್ಟು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ತಂಗಿ ಅಂತವ್ರನ್ನ ಎಲ್ಲೂ ನೋಡಲಿಲ್ಲ, ಇಷ್ಟೊಂದು ಅವಳು ಇದನ್ನು ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಯಪ್ಪ ಏನು ಅಷ್ಟೊಂದು ನೀಟು ಕ್ಲೀನೆಸ್ಸು, ಅಯ್ಯೋ 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 ಇಷ್ಟೊಂದು ನೋಡಲಿಲ್ಲಪ್ಪ ನಾನು. ನಿನ್ನ ತಂಗಿ ಅಂತವ್ರನ್ನ ಎಲ್ಲೂ ನೋಡಲಿಲ್ಲ. ಇರತ್ಲ ಹೋಗ್ಲಿ. ಅಲ್ಲ ರೇಷನ್ ಅದು ತರಬೇಕಾಗಿತ್ತು, ಅಮೌಂಟ್ ಕೊಡ್ತೀರಾ ಅಂತ. ಯಾವ ಅಮೌಂಟ್ ಇಲ್ಲ, ಯಾತು ಇಲ್ಲ, ನಾನು ಏನೋ ತಲೆ ಕೆಡಿಸ್ಕೊಳ್ಳಿ. ನಾನು ಅಂಗಡಿ ಬಗ್ಗೆ ಅದು ಹೆಂಗಾದ್ರೂ ಹಾಳಾಗೋಗ್ಲಿಲ್ಲ, ನಾನು ಏನೋ ತಲೆ ಕೆಡಿಸ್ಕೊಳ್ಳಿಲ್ಲ, ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ. ನನಗೆ ಒಂದು ಸ್ವಲ್ಪ ಕೆಮ್ಮಿಗೆ ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾನು ಏನು ಮಾಡಿದ್ರಿ ಏನಕ್ಕೆ ಬಂದಂಗೆ, ಏನು ಪ್ರಯೋಜನ? ಏನು ಮಾಡಿದ್ರಿ ಏನಕ್ಕೆ ಪ್ರಯೋಜನ ನಾನು ಅಂತ. ಅಲ್ಲ ಸ್ವಲ್ಪ ಏನೋ ಅವಳು ಇದು ಮಾಡ್ಕೊಂಡಳು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಣ್ಣ, ಬಿಡೋಣ ಪ್ಲೀಸ್. ಅವಳಿಗೇನೋ ಗೊತ್ತಾಗಿಲ್ಲ. ಅಲ್ಲ ಕಣಮ್ಮ, ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ ಎಲ್ಲದರಲ್ಲೂ. ನಾನು ಇದನ್ನ ಕಷ್ಟಪಟ್ಟು ಅವಳಿಗೋಸ್ಕರ ನಾನು ಏನು ಮಾಡಿದ್ದೀನಿ, ಅವಳಿಗೋಸ್ಕರ ನಾನು ಹೆಂಡ್ತಿನೇ ನಾನು ದೂರ ಮಾಡ್ಕೊಂಡಿದ್ದೀನಿ ಅಂಥದ್ರಾಗೆ ಅವಳು ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಹಿಂಗೆ ಮಾಡಿದ್ರೆ ಹಿಂಗೆ ಏನು ಮಾಡಿದ್ರೆ ಏನಕ್ಕೆ ಬಂದಂಗಮ್ಮ? ಯಾವ ಅಂಗಡಿ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ಮೇಲೆ. ನಾನು ನನ್ನ ಗಂಡನ ಬಿಟ್ಟು ಬಂದಿದ್ದೀನಿ. ನೀವು ಅದನ್ನೇ ಹೇಳ್ಬೇಡಿ. ನಾನು ನನ್ನ ಗಂಡನ ಬಿಟ್ಟು ಬಂದಿದ್ದೀನಿ, ನಾನು ನನ್ನ ಹೆಂಡ್ತಿ ಬಿಟ್ಟು ಬಂದಿದ್ದೀನಿ, ನನ್ನ ಹೆಂಡ್ತಿ ಬಿಟ್ಟು ನಾನು ನನ್ನ ಗಂಡನ ಬಿಟ್ಟು ಬಂದಿದ್ದೀನಲ್ಲ ನಿಮಗೋಸ್ಕರ. ಬಿಟ್ಟು ಬಂದಿರೋರು ಎಂಥ ಸಂದರ್ಭದಲ್ಲೂ ಒಗ್ಗಟ್ಟಾಗಿ ಜೊತೆಗಿರಬೇಕು. ಆದರೆ ಈ ಥರ ಅಲ್ಲ. ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗು. ನಾನು ನಿನಗೆ ಹೇಳಿರೋದ್ಕೊಂದು ಮಾತಾಡ್ತೀಯ ನೀನು. ಹಿಂಗಾದ್ರೂ ಮಾಡ್ಕೊಂಡು ಹಾಳಾಗೋಗು, ನಾನು ಏನು ಮಾತಾಡೋದಿಲ್ಲ ನಿನ್ನ ಹತ್ರ. ನೋಡಕ್ಕ ಸಿಟ್ಟಾಗಿ ಹೆಂಗೆ ಹೋಗ್ತಾರೆ ಇವರು, ಹೆಂಗೆ ಜಗಳ ಮಾಡ್ತಾ ಇದ್ದಾರೆ. ಇವ್ರಿಗೊಂದು ಸ್ವಲ್ಪನಾದ್ರೂ ಗೊತ್ತಾಗೋದಿಲ್ಲ. ಹೇಳು, ಏನು ಮಾಡೋಕ್ಕಾಗುತ್ತೆ ಶಶಿ? ಇವಾಗ ನೀನು ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿ ಇದ್ಕೊಂಡು ಹೋಗಬೇಕು. ಇವಾಗ ನೀನು ಜಗಳ ಮಾಡ್ಕೊಂಡು ಇವಾಗ ನೋಡು ಅವ್ರದ್ದೇ ಆಧಾರ, ಅವರೇ ಇಲ್ಲ ಅಂತಂದರೆ ನೀನು ಏನು ಮಾಡ್ತೀಯ ಹೇಳು? ಅರ್ಥ ಮಾಡ್ಕೊ. ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇದ್ಕೊಂಡು ಹೋಗು. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಳಕ್ಕೆ ಹೋಗ್ತೀಯ? ಜಗಳ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನೀನು ಚೆನ್ನಾಗಿ ಇದ್ಕೊಂಡು ಹೋಗಬೇಕು. ಇವಾಗ ನೋಡು ಅವರೇ ಬಿಟ್ಟು ಹೋದ್ರು ನಿನ್ನ ಅಂತ, ಇವಾಗ ಹೆಂಗೆ ಮಾಡ್ತೀಯ? ಏನು ಮಾಡೋಣಕ್ಕ, ಕೆಮ್ಮು ಜಾಸ್ತಿ ಆಗುತ್ತೆ, ನನಗೆ ನೋಡೋಕ್ಕಾಗಲ್ಲ, ಅಸಹ್ಯ. ಅದಕ್ಕೆ ಹೇಳಿದ್ರೆ ಅಯ್ಯಪ್ಪ ಕೇಳಂಗೆ ಇಲ್ಲ. ಬಿಡು ಹೋಗ್ಲಿ, ಹೇಳು. ಸಿಟ್ಟು ಮಾಡ್ಕೊಂಡು ಅವರೇ ಬರ್ತಾರೆ, ಸಿಟ್ಟು ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಂಗೇನೆ ಅವರು. ಆಮೇಲೆಲ್ಲ ಚೆನ್ನಾಗಿ ಆಗ್ತಾರೆ, ಸುಮ್ಮನೆ. ಅಲ್ಲ ಅಂಗಡಿದು ಏನು ಮಾಡೋಣ? ಅವ್ರು ಬರಲಿ, ಸಮಾಧಾನದಾಗೆ ಮಾತಾಡ್ತೀನಿ. ಅವ್ರು ಇವಾಗ ಸಿಟ್ಟಾಗಿದ್ರು, ಅದಕ್ಕೆ ಸಮಾಧಾನದಾಗೆ ಆಮೇಲೆ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ, ಸುಮ್ಮನಿರು. ಸಿಟ್ಟಾದಾಗ ಏನು ಕೇಳೋದೇ ಅಲ್ಲ ಅವ್ರಿಗೆ. ಆಮೇಲೆ ಮಾತಾಡೋಕ್ಕಾಗುತ್ತೆ. ಕೆಮ್ಮಾಗಿದೆ ಸಖತ್ತು, ಅದಕ್ಕೆ ಸ್ವಲ್ಪ ದೂರ ಕೂತ್ಕೋ, ದೂರ ಇರು, ದೂರ ಕೆಮ್ಮು ಅಂತ ಹೇಳಿದಕ್ಕೆ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರುದ್ರೇಶ್. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.